ಇದೇ ಮೇ 5ರಂದು BSY ಅಭಿಮಾನೋತ್ಸವ. ರಾಜಾಹುಲಿ ಅವರಿಗೆ ನರೇಂದ್ರ ಮೋದಿ ಅವರು ಜೈ. ಅಮಿತ್ ಶಾ ಕೂಡ ಯಡಿಯೂರಪ್ಪನವರ ನಾಯಕತ್ವವನ್ನ ಕೊಂಡಾಡ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಮಗನನ್ನ ವಿರೋಧಿಸುತ್ತಿದ್ದಂತ ನಾಯಕರಿಗೆ ಬರ್ನಲ್ ಭಾಗ್ಯ ಗ್ಯಾರಂಟಿನ. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ 2028ರಲ್ಲಿ ಯಾವ ರೀತಿ ಕಮಾಲ್ ಮಾಡುತ್ತೆ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇದೇ ಮೇ 5ರಂದು BSY ಅಭಿಮಾನೋತ್ಸವ. BS ಯಡಿಯೂರಪ್ಪ ರಾಜಾಹುಲಿ ಅವರಿಗೆ ನರೇಂದ್ರ ಮೋದಿ ಅವರು ಜೈ. ಬಹುಪರಾಕ್. ಅಮಿತ್ ಶಾ ಕೂಡ ಯಡಿಯೂರಪ್ಪನವರ ನಾಯಕತ್ವವನ್ನು ಕೊಂಡಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ನಡೆದರೆ ಕರ್ನಾಟಕದಲ್ಲಿ ಬರ್ನಲ್ ಭಾಗ್ಯ ಯಾರಿಗೆ? ಹಾಗಾದರೆ ಯಡಿಯೂರಪ್ಪ ಮತ್ತು ಅವರ ಮಗನನ್ನು ವಿರೋಧಿಸುತ್ತಿದ್ದಂಥ ನಾಯಕರಿಗೆ ಬರ್ನಲ್ ಭಾಗ್ಯ ಗ್ಯಾರಂಟಿನ? ಇದು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ರಾಜಕೀಯ ಜೀವನದಲ್ಲಿ 5 ದಶಕಗಳನ್ನು ಪೂರೈಸಿ ಅಂದರೆ 50 ವರ್ಷಗಳನ್ನು ಪೂರೈಸಿರುವ BS ಯಡಿಯೂರಪ್ಪನವರಿಗೆ ಅಭಿಮಾನೋತ್ಸವ. ಮೇ 5ಕ್ಕೆ ಮುಹೂರ್ತ ಫಿಕ್ಸ್. ಅಮಿತ್ ಶಾ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ಕರ್ನಾಟಕದಲ್ಲಿ ಯಡಿಯೂರಪ್ಪನೇ ಅದ್ವಿತೀಯ ನಾಯಕ, ಬಿಜೆಪಿಯ ಸುಪ್ರೀಂ ಲೀಡರ್ ಅನ್ನೋ ತರಹದ ವಾತಾವರಣ. ಯಡಿಯೂರಪ್ಪನವರ ವಿರೋಧಿಗಳನ್ನು ಹೈಕಮಾಂಡ್ ಕ್ಯಾರೆ ಅಂತ ಇಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಡಿಯೂರಪ್ಪನವರನ್ನ ಪುಂಖಾನುಪುಂಖವಾಗಿ ಹೀಯಾಳಿಸಿ ಮಾತನಾಡ್ತಾ ಇದ್ರು. ಅವರನ್ನ ಪಾರ್ಟಿಯಿಂದ ಹೊರದಬ್ಬಿದ್ದಾರೆ. ಅವರನ್ನ ಬೆಂಬಲಿಸ್ತಾ ಇರುವಂಥ ನಾಯಕರು ಈಗ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರನ್ನ ಕ್ಯಾರೆ ಮಾಡ್ತಾ ಇಲ್ಲ ಬಿಜೆಪಿ ನಾಯಕರು. ಅರವಿಂದ್ ಲಿಂಬಾವಳಿ ಲೆಕ್ಕಕ್ಕುಂಟು, ಆಟಕ್ಕಿಲ್ಲ ಅನ್ನೋ ಥರ. GM ಸಿದ್ದೇಶ್ವರ್ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಇವರನ್ನ ಯಡಿಯೂರಪ್ಪನವರು ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ. ಹಾಗಾದರೆ ಯಡಿಯೂರಪ್ಪನವರನ್ನ ಬಹುಪರಾಕ್ ಅಂತ ಹೇಳ್ತಾ ಇರುವಂತಹ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಯಡಿಯೂರಪ್ಪನವರ ನೇತೃತ್ವದಲ್ಲೇ ಕರ್ನಾಟಕದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸುವ ಗುರಿಯನ್ನ ಇಟ್ಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ಕಳೆದ ತಿಂಗಳು ನಡೆದಂತಹ ಅರಮನೆ ಮೈದಾನದಲ್ಲಿ ನಡೆದಂತಹ ಬಿಜೆಪಿಯ ಕಾರ್ಯಕಾರಿಣಿ ಸಭೆಯಲ್ಲಿಯೂ ಕೂಡ ಕರ್ನಾಟಕ ಇನ್ಚಾರ್ಜ್ ರಾಮ್ ಮೋಹನ್ ದಾಸ್ ಯಡಿಯೂರಪ್ಪನವರೇ ನಮ್ಮ ನಾಯಕ, ಅವರ ಮಗ ವಿಜಯೇಂದ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಒಳ್ಳೆಯ ಸಾಧನೆಯನ್ನ ಮಾಡ್ತಾ ಇದೆ ಅಂತ ಹಾಡಿ ಹೊಗಳಿದ್ರು. ಇದಕ್ಕೆ ಪ್ಲಸ್ ಪಾಯಿಂಟ್ ಎಂಬಂತೆ ಮೇ 5ರ BSY ಅಭಿಮಾನೋತ್ಸವಕ್ಕೆ ಅಮಿತ್ ಶಾ ಖುದ್ದಾಗಿ ಹಾಜರಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಮೋದಿಯವರು ಕೂಡ ವಿಶ್ ಮಾಡ್ತಾ ಇದ್ದಾರಂತೆ. ಮೋದಿಯವರು VC ಮುಖಾಂತರ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿಯವರು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ BS ಯಡಿಯೂರಪ್ಪನವರಿಗೆ ಶುಭಾಶಯಗಳನ್ನು ಕೋರ್ತಾರೆ ಅನ್ನುವಂಥ ಸ್ಫೋಟಕ ಮಾಹಿತಿ ರಿವೀಲ್ ಆಗ್ತಾ ಇದೆ. ಹಾಗಾಗಿ ಯಡಿಯೂರಪ್ಪನವರಿಗೆ ಮೋದಿ ಜೈ ಅನ್ನುವಂತಹ ವಾತಾವರಣ ಈಗ ನಿರ್ಮಾಣವಾಗಿದೆ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಮಾತ್ರ ಸುಪ್ರೀಂ ಲೀಡರ್ ಬಿಜೆಪಿಗೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಎಸ್ ವೀಕ್ಷಕರೇ, ಯಡಿಯೂರಪ್ಪ ವಿರುದ್ಧ ಹಲವಾರು ಆರೋಪಗಳನ್ನು ಮಾಡಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಸೈಲೆಂಟ್ ಆಗಲೇಬೇಕಾದಂಥ ಪರಿಸ್ಥಿತಿಯನ್ನು ಅವರೇ ತಂದುಕೊಂಡಿದ್ದಾರೆ. ಹೊಸ ಪಕ್ಷವನ್ನು ಕಟ್ತೀನಿ ಅಂತ ಹೇಳಿದರು, ಹಿಂದುತ್ವದ ಆಧಾರದ ಮೇಲೆ ಕಟ್ತೀನಿ ಅಂತ ಹೇಳಿದರು, ನಿರುದ್ಯೋಗ ಸಮಸ್ಯೆ ಮೇಲೆ ಕಟ್ತೀನಿ ಅಂತ ಹೇಳಿದರು, ಅಭಿವೃದ್ಧಿಯ ಅಜೆಂಡಾ ಇಟ್ಕೊಂಡು ಹೊಸ ಪಕ್ಷ ಕಟ್ತೀನಿ ಅಂತ ಹೇಳಿದರು ಬಸನಗೌಡ ಪಾಟೀಲ್ ಯತ್ನಾಳ್. ಆದರೆ ಅವರಿಗೆ ನಿರೀಕ್ಷಿಸಿದಷ್ಟು ಸಪೋರ್ಟ್ ಈಗ ಸಿಗ್ತಾ ಇಲ್ಲ. ಯಡಿಯೂರಪ್ಪನವರ ವಿರುದ್ಧ ಹಲವು ಆರೋಪಗಳನ್ನು ಮಾಡಿ ಹಿಟ್ ಆ್ಯಂಡ್ ರನ್ ಮಾಡಿದ ಯತ್ನಾಳ್ ಯಾವ ಆರೋಪಗಳಿಗೂ ಕೂಡ ಸಾಕ್ಷಿ ಮತ್ತು ದಾಖಲೆಯನ್ನು ಮಾಹಿತಿಯನ್ನು ಕೊಡಲೇ ಇಲ್ಲ.
ಹಿಟ್ ಆ್ಯಂಡ್ ರನ್ ಯತ್ನಾಳ್ ಅಂತಾನೆ ಖ್ಯಾತರಾದಂಥ ಯತ್ನಾಳ್ JCB ತಂದು BJP ಭ್ರಷ್ಟಾಚಾರ, ಯಡಿಯೂರಪ್ಪನವರ ಭ್ರಷ್ಟಾಚಾರವನ್ನು ಗುಡಿಸಿ ಗುಂಡಾಂತರ ಮಾಡ್ತೀನಿ ಎಂದವರು ಪದೇ ಪದೇ ಟರ್ನ್ ಹೊಡಿತಾ ಇದ್ದಾರೆ. ಈಗ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಯಡಿಯೂರಪ್ಪನವರೇ BJPಗೆ ಕರ್ನಾಟಕಕ್ಕೆ ಸುಪ್ರೀಂ ಲೀಡರ್ ಅಂತ ತೀರ್ಮಾನಕ್ಕೆ ಬಂದಾಗ ಇವರಿಗೆಲ್ಲ ಈಗ ಬರ್ನಲ್ ಭಾಗ್ಯ ಅನ್ನೋದು ಕರ್ನಾಟಕದಲ್ಲಿ ಚರ್ಚೆಯಾಗ್ತಾ ಇದೆ. ಹಾಗಾದರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ BJP 2028ರಲ್ಲಿ ಯಾವ ರೀತಿ ಕಮಾಲ್ ಮಾಡುತ್ತೆ? ತಂದೆ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ಮಗ ವಿಜಯೇಂದ್ರ ಯಾವ ರೀತಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತರ್ತಾರೆ? BJP ಹೈಕಮಾಂಡ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಯಡಿಯೂರಪ್ಪ ಮತ್ತು ಮಗ ವಿಜಯೇಂದ್ರ ಅವರಿಗೆ ಯಾವ ರೀತಿಯ ಸ್ವಾತಂತ್ರ್ಯ ಮತ್ತು ಸಪೋರ್ಟನ್ನು ನೀಡ್ತಾರೆ? ಇದೆಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ಎಕ್ಸ್ಪೋಸ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.